ಎಲ್ಲರಿಗೂ ನನ್ನ ನಮಸ್ಕಾರಗಳು. ಎಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ದಿನಚರಿ ಪ್ರಾರಂಭವಾಗುವುದೇ ಕಾಫಿ ಟೀಯಿಂದ. ಅದಕ್ಕೆ ಬೇಕಾದಂತಹ ನಂದಿನಿ ಹಾಲು ನಮ್ಮ ಕರ್ನಾಟಕದ ಜನಪ್ರಿಯವಾದಂತಹ ಹಾಲು. ಸಾಮಾನ್ಯ ವರ್ಗದಿಂದ ಮೇಲ್ವರ್ಗದವರೆಗೂ ಕೂಡ ನಂದಿನಿ ಹಾಲು ನಮ್ಮ ದಿನಚರಿಯ ಒಂದು ಭಾಗವಾಗಿದೆ. ಅಂತಹ ನಂದಿನಿ ಅವರಿಂದ ಒಂದು ಹೊಸ ಪ್ರಾಡಕ್ಟನ್ನು ಮಾರುಕಟ್ಟೆಗೆ ಅದನ್ನು ಪರಿಚಯಿಸಿದ್ದಾರೆ. ಅದೇ ಇಡ್ಲಿ ಮತ್ತು ದೋಸೆ ಹಿಟ್ಟು ಅಂತ. ನನಗೆ ಮೊದಲ ಬಾರಿಗೆ ಕುತೂಹಲ ಮತ್ತು ಆಸಕ್ತಿ ಆಯಿತು. ಮೊದಲ ಬಾರಿಗೆ ಪೇಪರ್ನಲ್ಲಿ ಬಂತು ಈ ಥರ ಸಿದ್ದರಾಮಯ್ಯ ಅವರು, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅದನ್ನು ದೋಸೆ ಹಿಟ್ಟಿನ ನಂದಿನಿ ಪ್ರಾಡಕ್ಟನ್ನು ಬಿಡುಗಡೆ ಮಾಡಿ ಮೊದಲ ಬಾರಿಗೆ ಅವರು 450 ಗ್ರಾಮ್ ಪ್ಯಾಕೆಟು, ಅಂದರೆ ಅರ್ಧ ಕೆಜಿಗಿಂತ 50 ಗ್ರಾಮ್ ಕಮ್ಮಿ, ಅದನ್ನು ಪರಿಚಯಿಸಿದರು. ಇದನ್ನು ಜನ ಯಾವ ಥರ ಇದನ್ನು ತಗೊಳ್ತಾರೆ ಅದನ್ನು ನೋಡಿಬಿಟ್ಟು ನಂತರ ಅದರ ಅಳತೆಯನ್ನು ನಾವು ಜಾಸ್ತಿ ತಗೊಳ್ತೀವಿ ಅಂತಂದ್ರು ಕೂಡ ಅಲ್ಲಿ ಉಲ್ಲೇಖಿಸಿದರು. ನನಗೆ ಸಾಕಷ್ಟು ಕುತೂಹಲ ಆಯಿತು. ಮೊದಲ ಬಾರಿಗೆ ಅದನ್ನು ಅಂದರೆ ಇಂದಿರಾನಗರ, ಸದಾಶಿವನಗರ, ಮಲ್ಲೇಶ್ವರ ಅಂತ ಏರಿಯಾದಲ್ಲಿರೋ ನಂದಿನಿ ಬೂತ್ಗಳಲ್ಲಿ ಮಾತ್ರ ಅದು ಸಿಗ್ತಾ ಇತ್ತು. ನಾನು ಕೂಡ ಅದನ್ನು ಹುಡುಕಿ ಅದನ್ನು ತಂದೆ. ಅಂದರೆ ಹೇಗಿರುತ್ತೆ ದೋಸೆ ಇಡ್ಲಿ ಹಿಟ್ಟು, ಯಾವ ಥರ ಇರುತ್ತೆ, ಅದರ ಗುಣಮಟ್ಟ ಹೇಗೆ, ತಿಂದಾಗ ನಮ್ಗೆ ಅನುಭವ ಹೇಗೆ ಅನ್ನೋ ಒಂದು ಕುತೂಹಲ ಇತ್ತು. ಸಾಮಾನ್ಯವಾಗಿ ನಾನು ಇಡ್ಲಿ ಮತ್ತು ದೋಸೆ ಹಿಟ್ಟನ್ನು ಈವರೆಗೂ ಕೂಡ ನಾನು ಮಾರುಕಟ್ಟೆಯಲ್ಲಿ ಯಾವುದೇ ಸಿಕ್ಕರೂ ಕೂಡ ಇವತ್ತಿಗೂ ಕೂಡ ತಂದಿಲ್ಲ. ಇವತ್ತಿಗೂ ನಾನು ಮನೆಯಲ್ಲೇ ಮಾಡೋದು. ನನಗೆ ಅಂದರೆ ನಮ್ಮ ನಂದಿನಿ ಬಗ್ಗೆ ಅಷ್ಟೊಂದು ನಮಗೆ ನಂಬಿಕೆ. ಯಾಕಂದರೆ ನಮ್ಮ ಕರ್ನಾಟಕದ ಜನಪ್ರಿಯ ಪುನೀತ್ ರಾಜ್ಕುಮಾರ್ ಅವರು ಕೂಡ ನಂದಿನಿ ಹಾಲಿಗೆ ಉಚಿತವಾಗಿ ಜಾಹೀರಾತು ತಗೊಟ್ರವರು. ಅದಕ್ಕೆ ಯಾವುದೇ ವಿಧವಾದ ಶುಲ್ಕ ತಗೊಳ್ಳಿಲ್ಲ. ಅಂದರೆ ರೈತರಿಂದ ಬಂದಂತಹದ್ದು ನಂದಿನಿ ಮೇಲೆ ಇಟ್ಟಿರುವಂಥ ಒಂದು ನಂಬಿಕೆ. ಇಂತಹ ನಂಬಿಕೆಯನ್ನು ಉಳಿಸ್ಕೊಳ್ಬೇಕಾದ್ರೆ ಅವರು ಅದರ ಪ್ರಾಡಕ್ಟನ್ನು, ಅದರ ಗುಣಮಟ್ಟನ ಶ್ರೇಷ್ಠ ಮಟ್ಟದ್ದು ಅಂತ ನನ್ನ ನಂಬಿಕೆ. ಹೇಗೋ ನನಗೆ ಆ ಪ್ಯಾಕೆಟ್ ಸಿಕ್ತು, ತಂದುಬಿಟ್ಟು ಮಾಡಿ ನೋಡಿದೆ. ಅವಾಗಲೇ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಬೇಡ, ಮೊದಲು ಅದರ ರುಚಿ ನೋಡಿ, ಅದು ತಿಂದ ಮೇಲೆ ನಮ್ಗೆ ಯಾವ ಥರ ಅನುಭವ ಆಗುತ್ತೆ ಅದನ್ನು ನಾನು ಅನುಭವಿಸಿ ಅದು ನನಗೆ ಸರಿ ಕಂಡಲ್ಲಿ ಮಾತ್ರ ನಾನು ಈ ಥರ ವಿಡಿಯೋ ಹಾಕೋಣ ಅಂತ ಹೇಳಿ ಮಾಡಿದೆ. ಮೊದಲ ಬಾರಿಗೆ ಇಡ್ಲಿ ಮಾಡಿದೆ. ನಾನು ಮನೆಯಲ್ಲಿ ಮಾಡಿರೋ ಇಡ್ಲಿಗಿಂತಲೂ ಕೂಡ ಇನ್ನೂ ಹೆಚ್ಚಿನ ಮಟ್ಟದ ರುಚಿ, ಮೃದುತ್ವ ಇತ್ತು. ಮತ್ತು ಅದ್ರಲ್ಲಿ ಸೋಡಾ ಕೂಡ ಅದನ್ನು ಸೇರಿಸಿಲ್ಲ. ಅದರಲ್ಲಿ ಏನೇನಿದೆ ಅಂತ ಮಾಮೂಲಿಯಾಗಿ ಅದರ ಪ್ರಾಡಕ್ಟ್ ಮೇಲೆ ನಮೂದಿಸಿದ್ದು. ದೋಸೆ ಮಾಡಿದೆ ಹೇಗೆ ಅಂತ ತುಂಬಾ ಚೆನ್ನಾಗಿತ್ತು. ಖುಷಿ ಆಯಿತು ನನಗೆ. ಅಂದರೆ ಬೆಂಗಳೂರಂತಹ ಮಹಾನಗರದಲ್ಲಿ ಕೆಲವು ಸಾಮಾನುಗಳು ನಮಗೆ ಅನಿವಾರ್ಯ ಆಗುತ್ತೆ. ಅನಿರೀಕ್ಷಿತವಾಗಿ ಅತಿಥಿಗಳು ಬಂದಿರಬಹುದು, ಅಥವಾ ನಾವೆಲ್ಲೋ ಊರಿಗೆ ಹೋಗಿ ವಾಪಸ್ ಬಂದಿರಬಹುದು, ಅಥವಾ ಕೆಲಸಕ್ಕೆ ಹೋಗೋರು. ಇಲ್ಲಿ ಯಾವ ಮನೇಲಿ ಯಾವ ಹೆಣ್ಮಕ್ಳು ಕೆಲಸಕ್ಕೆ ಹೋಗಲ್ಲ ಹೇಳಿ, ಅಂಥವ್ರಿಗೆ ಬೇಗನೆ ತಂದು ಬೇಗನೆ ಮಾಡಬಹುದು. ಮತ್ತು ಅದ್ರ ಗುಣಮಟ್ಟ ಕೂಡ ಅತ್ಯಂತ ಶ್ರೇಷ್ಠ ಮಟ್ಟದ್ದು. ಮತ್ತು ಬೆಲೆ ಕೂಡ ನೀವು ಬೇರೆ ಈಗಾಗಲೇ ಹಲವಾರು ಕಂಪ್ನಿಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. ಅಷ್ಟೇ ಬೆಲೆ ಇದೆ, ಗುಣಮಟ್ಟ ಇದೆ, ರುಚಿ ಇದೆ. ಹಾಗಾಗಿ ನಮ್ಮ ಕರ್ನಾಟಕ, ನಮ್ಮ ನಂದಿನಿ ಪ್ರಾಡಕ್ಟನ್ನು ನಾವು ಯಾಕೆ ಅದಕ್ಕೆ ಪ್ರೋತ್ಸಾಹ ಕೊಡಬಾರ್ದು, ಅದನ್ನು ನಾವು ಯಾಕೆ ಬಳಸಬಾರ್ದು ಅಂತ ಹೇಳಿಬಿಟ್ಟು ನಾನು ಈಗ 2ನೇ ಸಲ ಇದರ ಸಾಮಾನನ್ನು ತಂದು ಇದರ ವಿಡಿಯೋ ಮಾಡ್ತಾ ಇದ್ದೀನಿ. ಈಗಾಗಲೇ ಅದು 15-16 ದಿನ ಆಗಿದೆ ಈ ಪ್ರಾಡಕ್ಟನ್ನು ಪರಿಚಯಿಸಿ. ಕೇವಲ 3-4 ದಿನದಲ್ಲೇ ಅದ್ರದ್ದು 1 kg ಅಂದರೆ 950 ಗ್ರಾಮ್ ಪ್ರಾಡಕ್ಟನ್ನು ಕೂಡ ಅವರು ಮಾರುಕಟ್ಟೆಗೆ ಬಿಟ್ಟರು. ಮತ್ತು ಪೇಪರಲ್ಲಿ ನಾನು ಓದಿದೆ, ಒಂದು ದಿನಕ್ಕೆ 100 ಟನ್ನಷ್ಟು ಈ ದೋಸೆ ಹಿಟ್ಟು ಮಾರಾಟ ದಾಖಲೆ ಮಾಡ್ತಾ ಇದೆ ಅಂತ ವಿಷಯ ಕೂಡ ನಾನು ಪೇಪರ್ನಲ್ಲಿ ಓದಿದೆ. ನಂದಿನಿ ಪ್ರಾಡಕ್ಟ್ ಇವತ್ತು ಎಷ್ಟು ಜನಪ್ರಿಯ ಅಂದರೆ ನಮ್ಮ ಭಾರತದ ರಾಜಧಾನಿ ಡೆಲ್ಲಿ ಇರಬಹುದು, ಹೊರ ರಾಷ್ಟ್ರಗಳಾದ ದುಬೈಯಲ್ಲಿ ಕೂಡ ಇದರ ಫ್ರಾಂಚೈಸಿ ಅಲ್ಲೂ ಕೂಡ ಅಲ್ಲಿ ಜನರಿಗೆ ಅದನ್ನು ಪರಿಚಯಿಸಿದ್ದಾರೆ. ಹಾಗಾಗಿ ಇನ್ನೇನು ನಮ್ಮ ದೋಸೆ ಇಡ್ಲಿನ ಹಿಟ್ಟು ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಹೋಗೋದ್ರಲ್ಲಿ, ಜನಪ್ರಿಯವಾಗೋದ್ರಲ್ಲಿ ಸಂದೇಹವೇ ಇಲ್ಲ. ಆದರೆ ಇನ್ನೊಂದು ವಿಷಯ, ಇವಾಗ ಈ ಒಂದು ದೋಸೆ ಮತ್ತು ಇಡ್ಲಿನ ಹಿಟ್ಟು ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಲಭ್ಯ. ಅದನ್ನು ಉಳಿದ ವಿಷಯನ ನಾನು ಪೇಪರ್ನಲ್ಲಿ ಓದಿದೆ. ಇನ್ನು ಕೆಲವೇ ದಿನದಲ್ಲಿ ನಮ್ಮ ಕರ್ನಾಟಕದ ಇತರ ರಾಜ್ಯಗಳಲ್ಲೂ ಕೂಡ ಇದನ್ನು ಪರಿಚಯ ಮಾಡ್ತಾರೆ. ಜನರೇ, ನಿಮಗೆ ಅನುಕೂಲ ಆಗಿ, ನಿಮಗೆ ಅನಿವಾರ್ಯವಾದಾಗ ಖಂಡಿತವಾಗ್ಲೂ ಕೂಡ ನೀವು ಇದನ್ನು ಉಪಯೋಗಿಸ್ಬೋದು. ಗುಣಮಟ್ಟ ಎಲ್ಲದರಲ್ಲೂ ಕೂಡ ಶ್ರೇಷ್ಠ ಮಟ್ಟದಲ್ಲಿದೆ. ಇವತ್ತು ನಾನು ಇಡ್ಲಿ ಮಾಡಿ ತೋರಿಸ್ತೀನಿ, ಬನ್ನಿ. ನಂತರ ದೋಸೆ ಕೂಡ ಮಾಡ್ತೀನಿ, ಅದನ್ನು ನಿಮ್ಮ ಜೊತೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಮೊದಲು ಪರಿಚಯ ಮಾಡಿದ್ದು ಮಾರುಕಟ್ಟೆಗೆ 450 ಗ್ರಾಮ್ ಇಡ್ಲಿ ಮತ್ತು ದೋಸೆ ಹಿಟ್ಟು. ನೋಡಿ, ಇದನ್ನು ಫಸ್ಟ್ ತಂದರು. ನಂತರ ಒಂದು 5-6 ದಿನ ಆದಮೇಲೆ ಇದು ಬೇಗನೆ ಜನ ಇದನ್ನು ಬಹಳ ಇಷ್ಟಪಟ್ಟಿರೋದ್ರಿಂದ ಮಾರಾಟದಲ್ಲಿ ಇದು ದಾಖಲೆ ಮಾಡಿಬಿಡ್ತು. ಹಾಗಾಗಿ ಏನು ಮಾಡಿದ್ರು, ಈಗ 950 ಗ್ರಾಮ್ ಅಂದರೆ 1 kgಗೆ 50 ಗ್ರಾಮ್ ಕಮ್ಮಿ ಅಷ್ಟು ಇದನ್ನು ಕೂಡ ಮಾರುಕಟ್ಟೆಯಲ್ಲಿ ತಂದರು.
ಹಾಗಾಗಿ ಇವೆರಡೂ ಕೂಡ ಇವತ್ತು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಇದರಲ್ಲಾಗಲೇ ಉಪ್ಪನ್ನ ಹಾಕಲಾಗಿದೆ ಅಂತ ಅಲ್ಲಿ ಇನ್ಸ್ಟ್ರಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಬೇಕಿದ್ರೆ ಸೇರಿಸಬಹುದು ಅಂತಲೂ ಹೇಳಿದ್ದಾರೆ. ಹಾಗಾಗಿ ನಾನು ಸ್ವಲ್ಪ ನೋಡಿ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಆಲ್ರೆಡಿ ನಾನು ಇಡ್ಲಿ ಪಾತ್ರೆಗೆ ನೀರು ಹಾಕಿ ಬಿಸಿಲಿಟ್ಟಿದ್ದೀನಿ. ಇಡ್ಲಿ ತಾಟೆಗೆ ಎಣ್ಣೆ ಸವರಿದ್ದೀನಿ. ಈಗ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಬಿಸಿಗಿಡೋಣ. 10 ನಿಮಿಷಗಳ ಕಾಲ ಬೇಯಿಸಿ. ಸ್ನೇಹಿತರೆ, ದೊಡ್ಡ ಪ್ಯಾಕೆಟ್ ಅಂದರೆ 900 ಗ್ರಾಮು. 900 ಗ್ರಾಮ್ ಹಿಟ್ಟಿಂದ ನಾವು 12ರಿಂದ 14 ದೋಸೆಗಳನ್ನ ಮಾಡ್ಕೋಬಹುದು, 18 ಇಡ್ಲಿಗಳನ್ನ ಮಾಡ್ಕೋಬಹುದು. ಮತ್ತು ಇಲ್ಲಿ ವೇ ಪ್ರೋಟೀನ್ ಕೂಡ ಇದಕ್ಕೆ ಸೇರಿಸಲಾಗಿದೆ. ಅಂದರೆ ಈಗ ಜಿಮ್ಗೆ ಹೋಗೋರು, ದೇಹದ ತೂಕ ಇಳಿಸ್ಕೊಳ್ಳೋರಿಗೆ ಅವರ ದೇಹಕ್ಕೆ ವೇ ಪ್ರೋಟೀನ್ ಬಹಳ ಅತ್ಯಗತ್ಯ. ಈ ದೋಸೆ ಇಡ್ಲಿನ ಹಿಟ್ಟಲ್ಲ ಅದನ್ನು ಕೂಡ ಸೇರಿಸಿರೋದ್ರಿಂದ ಜಿಮ್ ಮಾಡೋರು, ವ್ಯಾಯಾಮ ಮಾಡೋರು, ತೂಕ ಇಳಿಸ್ಕೊಳ್ಳೋರು ಕೂಡ ಧಾರಾಳವಾಗಿ ಇದನ್ನು ಬಳಸ್ಕೊಳ್ಬಹುದು ಅಂತ ಕೂಡ ಇದರಲ್ಲಿ ನಮೂದಿಸಲಾಗಿದೆ. ಸ್ನೇಹಿತರೆ, ಚಿಕ್ಕ ಪ್ಯಾಕೆಟ್ ಅಂದರೆ 450 ಗ್ರಾಮ್ ಇದರಲ್ಲೂ ಕೂಡ ನಾವು ಸುಮಾರು 8ರಿಂದ 9 ದೋಸೆಗಳನ್ನ ಮಾಡ್ಕೋಬಹುದು ಮತ್ತು 9 ಇಡ್ಲಿಗಳನ್ನ ಮಾಡ್ಕೊಳ್ಬಹುದು ಅಂತ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಇದು ನಿಜ. ನಾನು ಕೂಡ ಮೊದಲ ಬಾರಿಗೆ ಉಪಯೋಗಿಸಿದಾಗ ಇವರೆಷ್ಟು ಹೇಳಿದಾರೋ ಅಷ್ಟು ಆಯಿತು. ನೀವು ಕೂಡ ಇದನ್ನು ಧಾರಾಳವಾಗಿ ಉಪಯೋಗಿಸ್ಬೋದು. ಇದರಲ್ಲಿ ಕೂಡ ವೇ ಪ್ರೋಟೀನ್ ಕೂಡ ಇದರಲ್ಲಿ ಸೇರಿಸಲಾಗಿದೆ ಅಂತ ಲಭ್ಯ ಇದೆ. ಆಮೇಲೆ ಮಾಮೂಲಿ ಇನ್ಸ್ಟ್ರಕ್ಷನ್ ಎಲ್ಲ ಕೊಟ್ಟಿದ್ದಾರೆ. ಅಂದರೆ ಇಡ್ಲಿ ಹಿಟ್ಟನ್ನ ನಾವು ಇಡ್ಲಿ ಹಿಟ್ಟಿಗೆ ಬಳಸಿದಾಗ ಇದಕ್ಕೆ ಯಾವ ನೀರನ್ನು ನಾವು ಮಿಶ್ರಣ ಮಾಡ್ಕೊಳ್ಬೇಕಾಗಿಲ್ಲ. ದೋಸೆ ಮಾಡುವಾಗ ಮಾತ್ರ ಸ್ವಲ್ಪ ನೀರು, ಒಂದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಹಿಟ್ಟಿಗೆ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ದೋಸೆ ಮಾಡ್ಕೋಬಹುದು. ಈಗ ನಾನು ದೋಸೆ ಕೂಡ ಮಾಡಿ ತೋರಿಸ್ತೀನಿ ನೋಡಿ. ಸ್ನೇಹಿತರೆ, 10 ನಿಮಿಷ ಆಯಿತು. ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಇಳಿಸ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ನೋಡಿ ಇದಕ್ಕೆ ಬೇಕಾದರೆ ಮಾಮೂಲಿಯಾಗಿ ನೀವು ಸ್ವಲ್ಪ ಹೊತ್ತು 2-3 ನಿಮಿಷ ಆರಕ್ಕೆ ಬಿಟ್ಟು ತೆಗಿಬಹುದು. ಇವಾಗಲೇ ತೆಗೆದ್ರೂ ಏನು ತೊಂದರೆ ಇಲ್ಲ. ನೋಡಿದ್ರೆ ಎಷ್ಟೊಂದು ಮೃದುವಾಗಿದೆ ನೋಡಿ, ಹೂವಿನ ಥರ ಇದೆ. ನಾವು ಮಲ್ಲಿಗೆ ಇಡ್ಲಿ ಅಂತೀವಲ್ಲ, ಅದಕ್ಕೆ ಮಲ್ಲಿಗೆ ಇಡ್ಲಿ ಅಂತಲೇ ಹೆಸರೇ ಕೊಡ್ಬೋದು. ನೋಡಿದ್ರ ಎಷ್ಟು ಚೆನ್ನಾಗಿದೆ, ಹೂವಿನ ಥರ ಇದೆ ನೋಡಿ, ಮೃದುವಾಗಿದೆ, ಬಿಸಿ ಬಿಸಿಯಾಗಿದೆ. ಸ್ನೇಹಿತರೆ, ನಾನು ಯಾಕೆ ಈ ಥರ ವಿಡಿಯೋ ಮಾಡಿದೆ ಗೊತ್ತಾ? ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ಹಿಟ್ಟು ಲಭ್ಯ ಇರಬಹುದು, ಆದರೆ ನಮ್ಮ ಕರ್ನಾಟಕ, ನಮ್ಮ ನಂದಿನಿ, ನಮ್ಮ ಪ್ರಾಡಕ್ಟನ್ನು ಕನ್ನಡಿಗರಾದ ನಾವು ಅದನ್ನು ಬಳಸ್ಕೊಳ್ಳೋಣ, ಅದ್ರ ಉಪಯೋಗ ಮಾಡ್ಕೊಳ್ಳೋಣ. ಮತ್ತು ಕ್ವಾಲಿಟಿಯಲ್ಲಿ ಕೂಡ, ಗುಣಮಟ್ಟದಲ್ಲಿ ಕೂಡ ಬಹಳ ಚೆನ್ನಾಗಿದೆ, ಶ್ರೇಷ್ಠ ಮಟ್ಟದ್ದಿದೆ. ಸೋಡಾ ಕೂಡ ಇದಕ್ಕೆ ಆ್ಯಡ್ ಮಾಡಿಲ್ಲ. ಹಾಗಾಗಿ ನಾನು ಈ ವಿಡಿಯೋ ಮಾಡಬೇಕಾಯ್ತು. ಈ ಕಾರಣಕ್ಕಷ್ಟೇ ನಾನು, ಇಲ್ಲಾಂತಿದ್ರೆ ಬೇಕಾದಷ್ಟು ಪ್ರಾಡಕ್ಟ್ ಇದೆ, ಅದರದ್ದು ನಾವು ಮಾಡಿಬಿಡ್ಬೋದಾಗಿತ್ತು. ಚಟ್ನಿ ಕೂಡ ಮಾಡಿ ಒಗ್ಗರಣೆ ಹಾಕಿಟ್ಟಿದ್ದೀನಿ. ಇವಾಗ ಸರ್ವ್ ಮಾಡೋಣ. ಸ್ನೇಹಿತರೆ, ಬಿಸಿ ಬಿಸಿಯಾದ ಹೂವಿನಷ್ಟೇ ಹಗುರಾದ ಮಲ್ಲಿಗೆ ಇಡ್ಲಿ ಥರ ಇದೆ, ತುಂಬ ಮೃದುವಾಗಿ ಚೆನ್ನಾಗಿದೆ. ನಂದಿನಿ ಇಡ್ಲಿ ರೆಡಿ ಟು ಈಟ್. ನಂದಿನಿ ಇಡ್ಲಿ ತಿನ್ನಲಿಕ್ಕೆ ಸಿದ್ಧವಾಗಿದೆ, ಬನ್ನಿ.
ಸ್ನೇಹಿತರೆ, ಇಡ್ಲಿ ನೋಡಿದ್ರಿ ಎಷ್ಟು ಚೆನ್ನಾಗಿ ಬಂತಲ್ವಾ? ಇವಾಗ ದೋಸೆ ಮಾಡ್ತೇನೆ. ದೋಸೆಗೆ ಎಷ್ಟು ಬೇಕೋ ಅಷ್ಟೇ ಹಿಟ್ಟು ತಗೊಳ್ತೀನಿ, ಯಾಕೆಂದರೆ ದೋಸೆ ಮಾಡುವಾಗ ಸ್ವಲ್ಪ ನೀರು ಸೇರಿಸ್ಬೇಕಾಗುತ್ತೆ. ನಾನು 2 ದೋಸೆ ಮಾಡ್ತಾ ಇದ್ದೀನಿ. ಸ್ವಲ್ಪನೇ ಹಿಟ್ಟು ತಗೊಂಡು ನೋಡಿ ಸ್ನೇಹಿತರೆ, ಇಷ್ಟೇನೆ, ಸ್ವಲ್ಪನೇ ನೀರಷ್ಟೆ. ಹಾಂ, ನೋಡಿ ಸ್ವಲ್ಪ ತೆಳು ಮಾಡ್ಕೋಬೇಕಷ್ಟೇ. ದೋಸೆ ಹಿಟ್ಟಿನ ಅದಕ್ಕೆ ಮಾಡಿಕೊಂಡು ಹಂಚಿಟ್ಟಿದ್ದೀನಿ, ಆಗಲೇ ಬಿಸಿಯಾಗಿದೆ. ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ. ಮನೆ ಹಿಟ್ಟಲ್ಲಿ ನಾವು ದೋಸೆ ಮಾಡಿದಾಗ ಎಷ್ಟೊಂದು ಕಲರ್ಫುಲ್ ಆಗಿ ಗರಿಗರಿಯಾಗಿ ಬರುತ್ತೆ ಅಲ್ವಾ? ಈ ಹಿಟ್ಟಲ್ಲಿ ಕೂಡ ನೋಡಿ ಹಾಗೆ ಬಂದಿದೆ, ಎಷ್ಟು ಕಲರ್ಫುಲ್ ಆಗಿದೆ, ಗರಿಗರಿಯಾಗಿದೆ. ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ಚಳಿಗಾಲ ಅಲ್ಲ, ಅದಕ್ಕೆ ತುಪ್ಪ ಎಲ್ಲ ಹೆಪ್ಪಗೆಟ್ಬಿಟ್ಟಿದೆ ನೋಡಿ. ನೋಡಿ, ನಂದಿನಿ ಹಿಟ್ಟಿಂದ ಮಸಾಲೆ ದೋಸೆ ರೆಡಿಯಾಗಿದೆ. ಸ್ನೇಹಿತರೆ, ಗರಿಗರಿಯಾದ ದೋಸೆ ಚಟ್ನಿ ರೆಡಿ ಆಗಿದೆ. ಏನು ಜಲ್ಜ ಮಾಡಿಬಿಟ್ಟು ರುಚಿನೇ ನೋಡಿಲ್ಲ ಅಂತೀರಾ? ರುಚಿ ನೋಡ್ತೀನಿ ನೋಡಿ. ತುಂಬಾನೇ ಚೆನ್ನಾಗಿದೆ. ಇನ್ನು ಗರಿಗರಿ ಆಗಬೇಕು ಅಂದ್ರೆ ನೀವು ಬೆಣ್ಣೆ ಕೂಡ ಹಾಕೋಬಹುದು. ಸ್ನೇಹಿತರೆ, ದೋಸೆ ಸವಿದೆ, ತುಂಬಾನೇ ಚೆನ್ನಾಗಿತ್ತು. ಇಡ್ಲಿ ಕೂಡ ಟೇಸ್ಟ್ ಮಾಡೋಣ. ಹೂವು ತರ ಇದೆ, ಬಾಯಿಲಿಟ್ರೆ ಹಾಗೇ ಕರಗುತ್ತೆ. ನಾಲಿಗೆಗೆ ರುಚಿ ಇದೆ, ಆರೋಗ್ಯಕ್ಕೂ ಹಿತ. ಇನ್ನೇನು ತಡ ಯಾಕೆ? ನೀವು ಕೂಡ ನಿಮಗೆ ಒಂದ್ಸಲ ತಂದು ನೀವು ಇದನ್ನ ರುಚಿ ನೋಡಬಹುದು. ಸ್ನೇಹಿತರೆ, ನೋಡಿದ್ರ ನಂದಿನಿ ಹೊಸದಾಗಿ ಬಿಡುಗಡೆ ಮಾಡಿದಂತಹ ದೋಸೆ ಹಿಟ್ಟಿ ಪ್ಯಾಕೆಟಿನ ತಂದು ಅದರ ವಿವರಣೆ ನಿಮಗೆ ಕೊಟ್ಟು ಅದನ್ನ ಮಾಡಿ ಸಾಕ್ಷ್ಯ ಅಂದ್ರೆ ನಿಮ್ಗೆ ಪ್ರತ್ಯಕ್ಷವಾಗಿ ತೋರಿಸ್ದೆ. ನಾನು ಕೂಡ ಸವಿದೆ. ಇನ್ಯಾಕೆ ತಡ? ನೀವು ಕೂಡ ತಂದು ಒಂದ್ಸಲ ರುಚಿ ನೋಡಿ, ಆಮೇಲೆ ನಿಮ್ಮ ಸ್ನೇಹಿತರಿಗೆ ಹೇಳ್ತೀರಾ ಬೇರೆ ಮಾರುಕಟ್ಟೆಯಲ್ಲಿ ಸಿಗೋ ಸಾಮಾನುಗಳಿಗಿಂತ ನಮ್ಮ ನಂದಿನಿ ಬಹಳ ಚೆನ್ನಾಗಿದೆ ಅಂತ. ಏನಂತೀರಿ ನೀವು? ಹೋಗಿ ಬರಲ್ಲ? ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ನಿಮ್ಮ ಜಲಜ. ನಮಸ್ಕಾರ.